ರೀಲ್ಸ್ ನೋಡ್ತಾ ಇದ್ದೆ. ಮನು ಒಳಗಡೆ ಆಸ್ ಯೂಶುವಲ್ ಏನು ಕೆಲಸ ಮಾಡ್ತಾವ್ರೆ ನೋಡಿ. ಎಕ್ಸಾಕ್ಟ್ಲಿ. ಸೋ ಸ್ವೀಟ್ ಆಫ್ ಇಲ್ಲಿ ನೋಡಿ ಏನು ಮಾಡ್ತಾವ್ರೆ ನಮ್ಮ ಯಜಮಾನ್ರು. ಮೂಡ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ. ಇಲ್ಲಿ ನೋಡು ಟಂಟಡ್ಯಾನ್. ಅವೆಲ್ಲ ಆರೋಗ್ಯಕ್ಕೆ ಹಾನಿಕರ. ಹಣ್ಣುಗಳೆಲ್ಲ ತಿನ್ನಬಾರ್ದು, ಸೊಪ್ಪು ತರಕಾರಿ ಹಣ್ಣೆಲ್ಲ ತಿನ್ನಬಾರ್ದು. ಸಡನ್ನಾಗಿ ಏನಕ್ಕೆ ಬಿ ಪಿ ಬರುತ್ತೆ, ನಾನು ಚೆನ್ನಾಗೇ ನೋಡ್ತಾ ತಿನ್ನಲ್ಲ. ಈಗ ಒಬ್ರು ಬರ್ತಾರೆ ನೋಡಿ, ವಾಲಾಡ್ಕೊಂಡು ಈಗ ಬಂದರು ನೋಡಿ ನಮ್ಮ ರೋಡ್ MLA. ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಏನಪ್ಪಾ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನು ಮಾಡ್ತಾ ಇದ್ರಿ? ಸುಮ್ಮನೆ ರೀಲ್ಸ್ ನೋಡ್ತಾ ಇದ್ದೆ. ಯಾಕೆ ಬೆಳಗ್ಗೆ ಎದ್ದ ತಕ್ಷಣ? ಸುಮ್ಮನೆ ಟೈಮ್ ಪಾಸು ಅಲ್ವಾ. ಇವತ್ತು ಹೊರಗಡೆ ಚೆನ್ನಾಗಿ ಬಿಸಿಲು ಬಂದ್ಬಿಟ್ಟಿದೆ. ನಿನ್ನೆ ಹೊರಗಡೆ ಹೋಗಿದ್ವಾ, ಎಗ್ಗ ಮುಗ್ಗ ಮಳೆ. ನಿನ್ನೆ ಮಳೆ ಇಡೀ ದಿನ ಈ ಛತ್ರಿ ಹಿಡ್ಕೊಂಡೇ ಓಡಾಡೋದಾಗಿದ್ದೆ. ಆಲ್ಮೋಸ್ಟ್ ನಾವು ಮನೆಗೆ ಬಂದಾಗ ಸಂಜೆ 4 ಗಂಟೆ ಆಗಿತ್ತಾ. ನಿನ್ನೆ 4 ಗಂಟೆ ಆಗಿತ್ತು. ಇಡೀ ದಿನ ಮಳೆ. ಮೊನ್ನೆ ನೈಟ್ ಸ್ಟಾರ್ಟ್ ಆಗಿದ್ದದು. ಸೊ ಆ ಛತ್ರಿನೂ ಎತ್ತಿಟ್ಟಿಲ್ಲ, ಎತ್ತಿಡ್ಬೇಕು ಅಲ್ಲೇ ಡ್ರೈ ಆಗಲಿ ಅಂತ ಮರ್ತ್ಬಿಟ್ಟು ನಂದು ಹ್ಯಾಂಡ್ ಬ್ಯಾಗಲ್ಲೇ ಬಿಟ್ಬಿಟ್ಟಿದ್ದೆ. ಮಧ್ಯರಾತ್ರಿ ನೆನಪಾಯ್ತು ನನ್ನ ಛತ್ರಿ ಎತ್ತಿಟ್ಟಿಲ್ಲ ಅಂತ. ಆವಾಗ ಓಡ್ ಬಂದು ಅದನ್ನ ಬಿಚ್ಬಿಟ್ಟು ಅಲ್ಲಿ ಹಾರಕ್ಕೆ ಹಾಕ್ಬಿಟ್ಟು ಹೋಗಿ ಪುನಃ ಮಲ್ಕೊಂಡಿದ್ದೆ. ಆಯ್ತು ಹಿಂಗೆ ನಿದ್ದೆಲೆಲ್ಲ ನೆನಪಾಗ್ತಿರತ್ತೆ ಏನು ಮಿಸ್ಟೇಕ್ಸ್ ಮಾಡಿದ್ದೀನಿ ಅಂತ. ಎಲ್ರಿಗೂ ಆಗುತ್ತೆ. ಕೆಲವರು ಎದ್ದು ಮಾಡ್ತಾರೆ, ಕೆಲವರು ಅಯ್ಯ ಮನೆ ಹೋಗತ್ತ ಸುಮ್ಮನೆ. ಫುಲ್ ಪ್ಯಾಕಪ್ ಆಗ್ಬಿಟ್ಟಿದ್ದೀನಿ. ಮನು ಒಳಗಡೆ ಆಸ್ ಯೂಶುವಲ್ ಏನು ಕೆಲಸ ಮಾಡ್ತಾವ್ರೆ ನೋಡಿ. ಏನಪ್ಪಾ ಏನೋ ಮಾಡ್ತಾ ಇದೀಯಾ? ಯಾಕೆ ನಿಂಗೆ ಗೊತ್ತಿಲ್ವಾ, ದಿನ ಬಿಡಿಸ್ಕೊಡ್ತೀನಿ ನಿನಗೆ, ನನಗಲ್ಲ. ಹೌದು, ಥ್ಯಾಂಕ್ ಯು. ಅವ್ರಿಗೆ ಹಾಲು ಬಿಸಿ ಇಟ್ಕೊಂಡಿದ್ದಾರೆ ಇಲ್ಲಿ, ನನಗೆ ದಾಳಿಂಬೆ ಹಣ್ಣು ಬಿಡಿಸ್ತಾ ಇದ್ದಾರೆ. ಇವಾಗ ಡೈಲಿ ನಮ್ಮ ಯಜಮಾನ್ರು ನಮಗೆ ಸಂಜೆ ಟೈಮು ದಾಳಿಂಬೆ ಬಿಡಿಸ್ಕೊಡ್ತಾರಪ್ಪ. ಸ್ಕಿನ್ನು ಯಾಕೋ ಸಿಕ್ಕಾಬಟ್ಟೆ ಡ್ರೈ ಆಗ್ತಾ ಇದೆ ಫೇಸ್. ಅದಕ್ಕೆ ಇತ್ತೀಚೆಗೆ ಸ್ವಲ್ಪ ಫ್ರೂಟ್ಸು ಆ್ಯಡ್ ಮಾಡಿದ್ದೀನಿ. ಈ ಕ್ಲೈಮೇಟಿಗೆ ಬೇರೆ ಏನು ಫ್ರೂಟ್ಸ್ ತಿನ್ನೋಕ್ಕಾಗಲ್ಲ ಅಲ್ಲ. ಈ ಆರೆಂಜು ಎಲ್ಲ ಥ್ರೋಟ್ ಇನ್ಫೆಕ್ಷನ್ ಸ್ಟಾರ್ಟ್ ಆಗ್ಬಿಡುತ್ತೆ ನನಗೆ. ಅದಕ್ಕೆ ದಾಳಿಂಬೆ ತಿನ್ನು ಅಂತ ಹೇಳಿದ್ರು ಮನು ಅಂದ್ಬಿಟ್ಟು ತಿಂತಾ ಇದ್ದೀನಿ 1 ವೀಕಿಂದ ಅವರೇ ಬಿಡಿಸ್ಕೊಡ್ತಾರೆ. ನಾನೇ ಹೋಗಿ ಮನ ಅದು ಬಿಡಿಸ್ಕೊಳಕ್ಕೆ ಬೋರು ಅಂದಿದ್ದಕ್ಕೆ ನಾನೇ ಬಿಡಿಸ್ಕೊಡ್ತೀನಿ ಬಿಡು ಅಂತ. ಎಕ್ಸಾಕ್ಟ್ಲಿ. ಸೋ ಸ್ವೀಟ್ ಆಫ್ ಯು. ಆಯ್ತಾ ನಿಂದ ಹಾಲು ಬಿಸಿ? ಮಾಡು. ಆಯಿತು, ಆಫ್ ಮಾಡಿದೆ. ಯಾಕೆ ಮಾಡಿದೆ? ಇನ್ನೂ ಲೋನಲ್ಲಿ ಇಟ್ಟಿದ್ದೆ. ಇಲ್ಲ, ಉಕ್ತಾ ಇತ್ತು. ಕಾಫಿ ಮಾಡಿಕೊಡು ಅಂದ್ರು ಮನು. ಕಾಫಿ ಮಾಡ್ಕೊಂಡು ಹುಡುಕ್ತಾ ಇದ್ದೀನಿ ಎಲ್ಲ ಎಲ್ಲೋದ್ರಪ್ಪ ಅಂತ. ಇಲ್ಲಿ ನೋಡಿ ಏನು ಮಾಡ್ತಾವ್ರೆ ನಮ್ಮ ಯಜಮಾನ್ರು. ಯಾಕಪ್ಪ? ನಾನೇ ಗುಡಿಸ್ಕೊಂತಿದ್ದೆ. ಕಾಫಿ ಕುಡಿ. ಥ್ಯಾಂಕ್ ಯು ಸೋ ಮಚ್. ಮನುಗೆ ಮೂಡ್ ಚೆನ್ನಾಗಿರಬೇಕು. ಮೂಡ್ ಚೆನ್ನಾಗಿದ್ದರೆ ನಾನು ಏನು ಕೇಳಿಲ್ಲ ಅಂದರೂ ಮಾಡಿಕೊಡ್ತಾರೆ. ಮೂಡ್ ಏನಾದ್ರು ಖರಾಬಾಗಿತ್ತು ಅಂತಂದರೆ, ಅಂದರೆ ಏನು ಕೆಲಸ ಮಾಡೋ ಮೂಡಲ್ಲಿಲ್ಲ ಅಂತಂದರೆ ಲಿಟ್ರಲಿ ರಿಕ್ವೆಸ್ಟ್ ಮಾಡ್ಕೊಂಡ್ರೂ ಮಾಡಿಕೊಡಲ್ಲ. ಹೌದು, ಮನುಷ್ಯನಿಗೆ ನೆನ್ನೆನೇ ಹೇಳಿದೆ ನಾನು, ಮೂಡ್ ಡಿಪೆಂಡ್ ಆಗುತ್ತೆ. ಮೂಡ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ. ಒಂದು ಕಾಫಿ ತಗೋ, ತಣ್ಣಗಾಗ್ಬಿಡುತ್ತೆ. ಅದು ರೋಡು ಕೆಸರಾಗಿದೆ ಅಲ್ಲ, ಅಲ್ಲಿಂದ ವೆಹಿಕಲ್ಸ್ ತಂದು ಒಳಗಡೆ ನಿಲ್ಲಿಸ್ತೀವಲ್ಲ, ಫುಲ್ಲು ಇಲ್ಲಿ ಗಲೀಜಾಗೋಗ್ಬಿಡುತ್ತೆ. ಇದೇ ನೋಡಿ ಎಲ್ಲ ಹಿಂಗೆ ಮೆತ್ಕೊಳ್ಳುತ್ತೆ. ಇವಾಗ ಇದನ್ನು ಒರೆಸ್ಕೊಳ್ಳೋದೇ ಇರೋದು. ನಾನೇನು ಇವತ್ತು ಒರ್ಸೋಕ್ಕೆ ಹೋಗಲ್ಲ. ಕೆಲಸದ ಹುಡುಗಿ ಬರ್ತಾಳೆ ನಾಳೆ, ಅವಳ ಕೈಲಿ ಒರೆಸಿಸ್ತೀನಿ. ಇದೆಲ್ಲ ಮಾಡೋಕ್ಕಾಗಲ್ಲ ಅಂತಲೇ ಇವಾಗ ನಾನು ಕೆಲಸದ ಹುಡುಗಿನ ಇಟ್ಕೊಂಡಿರೋದು. ಇವಾಗ ಅವರಿಗೆ ಕಾಫಿ ಮಾಡಿಕೊಟ್ನ. ಇವಾಗ ನನಗೂ ಏನಾದರೂ ಕುಡಿಬೇಕು ಅಂತ ಅನ್ನಿಸ್ತಾ ಇದೆ. ಈಗ ಸಡನ್ನಾಗಿ ಎಳ್ನೀರು ರೇಟ್ ಕಮ್ಮಿ ಆಗೋಗಿದೆ ಅಪ್ಪ. 20 ರೂಪೀಸಿಗೆಲ್ಲ ತುಂಬ ನೀರಿರೋದು ಸಿಗ್ತಾ ಇದೆ ಇಲ್ಲಿ. ಹಾಗಾಗಿ ನೆನ್ನೆ ಕುಡ್ಕೊಂಡು ಪಾರ್ಸಲು ತಂದಿದ್ವಿ, ಅದರಲ್ಲಿ ಒಂದೇ ಒಂದು ಉಳ್ಕೊಂಡಿದೆ. ಇವಾಗ ಮನುಗೆ ಕಾಫಿ ಕುಡಿಯೋಕ್ಕೆ ಕಂಪ್ನಿ ಕೊಡಬೇಕಲ್ಲ, ನಾನು ಎಳ್ನೀರು ತೂತು ಹಾಕೊಂಡು ಕುಡಿತೀನಿ ಈಗ. ನಮ್ಮ ಮಾರ್ನಿಂಗ್ ಡ್ರಿಂಕ್ ರೆಡಿ ಮನು ಜೊತೆಗೆ. ಮನು ಇಲ್ಲಿ ನೋಡು ಟಂಟಡ್ಯಾನ್. ಹೆಂಗೆ ನಾವು ಬೇಕಾ ನಿನ್ಗೆ? ಬಾಂಗರ್ ಕಾಫಿ ತಗೋ. ಸಾಕತ್ತಾಗಿದೆ ಮಾತ್ರ ನೀರು. ಏನು ಮನು ಸಾಕತ್ತಾಗಿದೆ ಎಳ್ನೀರು. ಹಂಗೆ ಏನೋ ನೀನೇ ಬೆಳೆದು ತಂದ್ಕೊಟ್ಟಿರುತ್ತೆ. ನೀನು ಸೆಲೆಕ್ಟ್ ಮಾಡ್ತಾಯಿತ್ತು. ನಿಜ ಹೇಳ್ಬಿಡು. ಎಳ್ನೀರವ್ರು ಮಾಡಿರ್ತಾರೆ. ಏನು ಸರ್ ಗಂಜಿ ಕೊಡಿ ಅಂತನೋ ನೀರು ಕೊಡಿ ಅಂತನೋ ಅಂದಿರ್ತೀಯ. ಅವ್ರು ಎಷ್ಟು ಹೊಡ್ಕೊಟ್ಟು ತಂದಿರ್ತೀಯ. ನೀನು ಒಂದು ಕಡೆ ತಗೊಂಡಿದ್ದೀನಿ, ನಾನು ಅಲ್ಲಿ ಬೇಡ ಪಾಪ ಆ ಕಡೆಗೆ ಹೋಗೋಣ ಅಂತ. ಏನಕ್ಕೆ ಸೆಲೆಕ್ಷನ್ ಪುಡಿ 1 ವೀಕ್ 10 ಡೇಸಿಂದ ವೈಟಮಿನ್ ಡಿ ಡಿಫಿಷಿಯನ್ಸಿ ಆಗೋಗ್ಬಿಟ್ಟಿದೆ ಇಬ್ರಿಗೂ. ಯಾಕೆಂದರೆ ಹೊರಗಡೆ ಬರೋದೇ ಕಮ್ಮಿ ಮಾಡಿಬಿಟ್ಟಿದ್ವಲ್ಲ, ಅದಕ್ಕೆ ಇವತ್ತು ಬಿಸಿಲು ಚೆನ್ನಾಗಿದೆ. ಚೆನ್ನಾಗಿ ವೈಟಮಿನ್ ಡಿ ಅಬ್ಸರ್ವ್ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಬರೋದು ಎಲ್ಲಾನು. ಹೌದು ಅಲ್ವಾ? ಕರೆಕ್ಟ್. ಅದಕ್ಕೆ ಇವತ್ತು ಜಾಕೆಟು ಎಲ್ಲ ಏನು ಹಾಕ್ಕೊಂಡಿಲ್ಲ. ಯಾಕೆ ಮನು ನಗ್ತೀಯಾ? ಕಾಮಿಡಿ ಮಾಡ್ತೀಯಲ್ಲ.
ಸಿಕ್ಕದಾಗ ಹೀರ್ಕೊಬಿಡ್ಬೇಕು. ಯಾಕೆಂದರೆ ಇತ್ತೀಚೆಗೆ ಈಗ ಒಂದು 2 ವೀಕ್ಸಿಂದ ಸಿಗೋದೇ ಕಷ್ಟ ಆಗಿದೆ ನಿನಗೆ ಬಿಸಿಲು. ಅದಕ್ಕೆ ಹೋಗ್ತಾ ಇದ್ದೀವಿ. ಬ್ರೇಕ್ಫಾಸ್ಟ್ ಎಲ್ಲ ಆಯ್ತು. ಈಗ ಹೋಗಿ 1-2 ರೌಂಡ್ ಹೊಡ್ಕೊಂಡು ಬಂದು ಅಡುಗೆ ಮಾಡಬೇಕು. ಸೊ ಹಾಗಾಗಿ ಗ್ಯಾಪ್ ಇತ್ತಲ್ಲ ಒಂದು 1/2 hour ಟೈಮು, ಆ ಟೈಮ್ ಯುಟಿಲೈಸ್ ಮಾಡ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಭರ್ಜರಿ ಊಟ ಆದ್ಮೇಲೆ ಒಂದೊಳ್ಳೆ ನಿದ್ದೆ ಮಾಡ್ಕೊಂಡು ಎದ್ದಿದ್ವಿ ಇಬ್ರು. ಯಾಕೋ ಮನು ಮಧ್ಯಾಹ್ನದಿಂದನೂ ತಲೆ ಸುತ್ತು ಅಂತ ಅಂತವ್ರೆ. ಯಾಕಪ್ಪ ಗೊತ್ತಿಲ್ಲ, ಯಾಕೋ ಭಯಂಕರ ತಲೆ ಸುತ್ತಾಯ್ತು. ಏನಾರು ತಿಂದ ಹೊರಗಡೆ? ಆಚೆನೆ ಹೋಗಿಲ್ಲ ಅಂದರೆ ಹಾಲು ತರಕ್ಕೆಲ್ಲ ಹೋಗಿದ್ದಲ್ಲ? ಹಾಲು ತರಕ್ಕೂ ಹೋಗಿಲ್ವ ನೀವು? ಓ, ಇವತ್ತು ಹೋಗೇ ಇಲ್ಲ, ನೆನ್ನೆನೆ ತಂದಿದೆ ಅಲ್ಲ. ಅನ್ಕೊಡ್ಲಾ? ಹಿಂಗಂದ್ರೆ ತಲೆ ಹಿಂಗೆ ಹೋದ್ಮೇಲೆ ಇಲ್ಲಿರತ್ತೆ, ಹಿಂಗೆ ಸ್ಲೋ ಆಗಿ ಗೊತ್ತೈತೆ. ಕಣ್ಣು ತಿರುಗ್ತಾಯ್ತಾ, ತಲೆ ತಿರುಗ್ತಾಯ್ತಾ? ತಲೆ ತಿರುಗ್ತಾಯ್ತು. ಹೆಂಗಾರೆ ನೀರು ಕನ್ಸಂಪ್ಷನ್ ಕಮ್ಮಿ ಮಾಡಿದ್ಯಾ ನೀನು? ವಾಟರ್ ಗೊತ್ತಿಲ್ಲ ನೋಡು, ನೀರು ಕನ್ಸಂಪ್ಷನ್ ಕಮ್ಮಿ. ಕರೆಕ್ಟ್. ಕಾಫಿ ಕೊಡು. ಕಾಫಿ ಹಾಲು ಖಾಲಿ. ಓಕೆ ಬಿಡು. ಇನ್ನು ಕಾಫಿ ಕೊಟ್ಟಿರೋ ಕಪ್ ಅಲ್ಲೇ ಇದೆ ನೋಡಿ. ಆ ಕಾಫಿ ಕುಡ್ದೇ ತಲೆ ಸುತ್ತು ಬರೋದು ಅವರಿಗೆ. ಕೆಫೈನ್ ಜಾಸ್ತಿ ಆದರೆ ಇನ್ನೇನಾಗತ್ತೆ? ಫ್ರೂಟ್ ಕೊಡ್ಲಾ? ಬೇಡ ಬೇಡ, ಅವೆಲ್ಲ ಬೇಡ. ಅವೆಲ್ಲ ಆರೋಗ್ಯಕ್ಕೆ ಹಾನಿಕರ. ಹಣ್ಣುಗಳೆಲ್ಲ ತಿನ್ನಬಾರ್ದು, ಸೊಪ್ಪು ತರಕಾರಿ ಹಣ್ಣೆಲ್ಲ ತಿನ್ನಬಾರ್ದು. ದಿನಕ್ಕೆ 10 ಸರಿ ಕಾಫಿ ಕುಡಿಬೇಕು, ವಾರದಲ್ಲಿ 5 ದಿನ ಚಿಕನ್ ತಿನ್ನಬೇಕು. ಆವಾಗ ಆರೋಗ್ಯವಾಗಿರ್ತೀವಿ ಅಲ್ವಾ? ಈ 1 ವೀಕಿಂದನೂ ನನಗೆ ಮನುನ ಸುಧಾರಿಸೋದೇ ಆಗೋಗ್ತಾ ಇದೆ. ಒಂದಲ್ಲ ಒಂದು ಏನಾದರೂ ದಿನ ಅವ್ರದ್ದು ಹೆಲ್ತ್ ಇಶ್ಯೂಸ್ ಕಂಪ್ಲೇಂಟ್ ಇದ್ದೇ ಇದೆ. ಎಲ್ಲ ಹೋದ್ರು. ಫಸ್ಟ್ ಗೇಟ್ ಹಾಕೋಬಿಡೋಣ. 1 ವೀಕಿಂದನೂ ಕೋಲ್ಡು, ಫೀವರು, ಹೆಡ್ಡೇಕು ಅಂದ್ಕೊಂಡು ಮಲಗಿದ್ರ. ಇವತ್ತೇನೋ ಬೆಳಗ್ಗೆಯಿಂದ ತಲೆ ಸುತ್ತು ಅಂತ ಸ್ಟಾರ್ಟ್ ಮಾಡಿದ್ದಾರೆ. ನಾನು ಫಸ್ಟ್ ಲೈಟಾಗಿ ತಗೊಂಡೆ, ಇವಾಗ ಜಾಸ್ತಿ ಆಗ್ತಾ ಇದೆಯಂತೆ. ಅದಕ್ಕೇ ಬಾರಪ್ಪ ಹೊರಗಡೆ ಹೋಗಿ ಫ್ರೆಶ್ ಗಾಳಿ ತೊಗೊಂಡು ಬಾ, ಮೇ ಬಿ ಒಳಗಡೆನೇ ಇದೆಯಲ್ಲ ಅದಕ್ಕೆ ಹಂಗೆ ಆಗ್ತಾ ಇದೆಯಾ ಅಂತ. ಹಂಗಾಗಂಗ್ರೆ ದಿನ ಆಗಬೇಕು. ಇವತ್ತೇನು ಸಡನ್ನಾಗಿ ಆಗೋದು ಏನು ಅಂತ ಗೊತ್ತಾಗ್ತಾ ಇಲ್ಲ. ಅವ್ರಿಗೇನು BP ಇಶ್ಯೂ, ಡಯಾಬಿಟಿಕ್ ಇಶ್ಯೂ ಎಲ್ಲ ಏನೂ ಇಲ್ಲ, ಆದರೆ ಏನು ಅಂತ ಗೊತ್ತಿಲ್ಲ. ಬಂದು ಇಲ್ಲಿ ಬಿಸಿಲು ಕಾಯ್ಕೊಂಡು ಕೂತವ್ರು. ಒಂದ್ಸರಿ ಯಾವುದಕ್ಕೂ BP ಚೆಕ್ ಮಾಡಿಸ್ಬಿಡು ಮನು. ಯಾಕೆ ತಲೆ ಸುತ್ತು ನಿಂಗೆ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ ಅಂದರೆ ಐದರ್ ಏನಾದ್ರು ಫುಡ್ ವೇರಿಯೇಷನ್ ಆಗಿರಬೇಕು, ಇಲ್ಲ BP ವೇರಿಯೇಷನ್. ಸಡನ್ನಾಗಿ ಏನಕ್ಕೆ BP ಬರುತ್ತೆ? ನಾನು ಚೆನ್ನಾಗೇ ನೋಡ್ಕೊತೀನಲ್ಲ, ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ. ಇನ್ಮೇಲೆ ಹಂಗಾರೆ ಚೆನ್ನಾಗಿ ನೋಡ್ಕೊಳ್ಳಲ್ಲ ತಡಿ ನಿನ್ನ. ನನ್ನಂತ ಕೂಲ್ ಹೆಂಡ್ತಿನೇ ಸಿಗಬೇಕು ಅಲ್ವಾ? ಹಾಂ, ಮತ್ತೆ ಬಾ ಕುತ್ಕೊಂಡಲ್ಲ. ಏಕೆ ಬಿಸಿಲು ಕಾಯ್ತದೆ? ಬಿಸಿಲು ಚೆನ್ನಾಗಿದೆ ಬಿಡು. ಇವತ್ತಂತೂ ದಿನಕ್ಕೊಂದು 10 ಸರಿ ಹೊರಗಡೆ ಬರ್ತಾ ಇದ್ದೀವಿ. ಬಾ, 1 ರೌಂಡ್ ಹಾಕು, ಇಲ್ಲಿಂದ ಅಲ್ಲಿಗೆ 1 ರೌಂಡ್ ಹಾಕು, ಒಳಗಡೆ ಹೋಗು. ಈಗ ಒಬ್ರು ಬರ್ತಾರೆ ನೋಡಿ, ಒಲಾಡ್ಕೊಂಡು, ಈಗ ಅಲ್ಲಿ ಹಿಂಗೆ ಬರ್ತಾರೆ, ಹಿಂಗೆ ಒಲಾಡ್ಕೊಂಡು. ಇಲ್ಲ ಹತ್ತತ್ರ ಬರ್ತಿದ್ದಂಗೆ ಅನ್ಕೊಂಡು ಬರ್ತಾಳೆ ನೋಡಿ. ಈಗ ಕ್ಯಾಮ್ರಾ ನೋಡ್ಬಿಟ್ರೆ ಕಾನ್ಶಿಯಸ್ ಆಗ್ಬಿಡ್ತಾಳೆ ಅವಳು, ಇಲ್ಲ ಅಂದರೆ ಆರಾಮಾಗಿ ಬರ್ತಾಳೆ. ಅಲ್ಲಿ ಕ್ಯಾಮ್ರಾ ನೋಡ್ತಿದ್ದಂಗೆ ಅಲ್ಲಿ ಮೂಲೆಗೆ ಹೋಯ್ತಾಳೆ, ಅಲ್ಲೇನೋ ನೋಡ್ತಾಳೆ. ಕಾಣಿಸ್ತಾವಳ? ಬಾರೆ ಬಾ, ಹೋಗ್ಲಿ ಬಾ. ಬಿಟ್ಬಿಟ್ಲು ಬಾಯಿ. ನಿದ್ದೆ ಹೊಡೆದು ಗುಂಡುಮಣಿ ಆಗು ನೀನು. ಬಲ್ಲಿ ಬಾ. ನಮ್ಮ ಮೂಸಂದು ಕಾಲು ಸರಿ ಹೋಗ್ಬಿಟ್ಟೈತೆ ಇವಾಗ. ಫುಲ್ಲು 4 ಕಾಲು ಊರಿ ನಡೀತಾವಳೆ. ಬಂದ್ರು ನೋಡಿ ನಮ್ಮ ರೋಡ್ MLA. ನಾವೇ ಮಾಡಿಸಿದ್ದಿಲ್ಲ ಕೂತ್ಕೊಂಡು. ಎಲ್ಲ ಫುಲ್ ಹಂಗಿದೆ. ನಡಿಬಾರ್ದು ಜನಗಳು, ಜಾರ್ಕೊಂಡು ಹೋಗ್ಬೇಕು ಅಂತ ನಮ್ಮ ಆಸೆ. ಕಷ್ಟ ಪಡಬಾರ್ದು. ಅದೇ ಪುನಃ ಹಂಗೆ ಆಗಿದ್ಯಾ? ಇವತ್ತು ಬಿಸಿಲು ಹೊಡಿತಾ ಇದೆಯಲ್ಲ ಚೆನ್ನಾಗಿ, ಡ್ರೈ ಆಗಿದೆ. ಇಷ್ಟು ಬೇಗ ತರ್ತಾ ಇದ್ದೀರಾ ಹಾಲು? ಮನು ಬಾ ಹೋಗ. ಯಪ್ಪ, ಬ್ರೆತ್ ಟೇಕಿಂಗ್ ಸೀನ್ ಆಗಿ ಹೋಗ್ಬಿಡ್ತು. ಅಲ್ಲಿ ಪೊನಪ್ಪ ಅಂಕಲ್ ನಾನು ಮನು ಎಲ್ಲ ನಿಂತ್ಕೊಂಡು ಮಾತಾಡ್ತಾ ಇದ್ವಾ. ನಾನಲ್ಲಿ ಸೇತುವೆ ಮೇಲೆ ಕೂತಿದೆ, ಇವರಿಬ್ರು ನಿಂತ್ಕೊಂಡು ಮಾತಾಡ್ತಾ ಇದ್ರು. ಒಂದ್ಸರಿ ಪೊನಪ್ಪ ಅಂಕಲ್ ಅಂದ್ರು, ಮುಂಗೂಸಿ ಬರ್ತಾ ಇದೆ ನೋಡಿ, ಫೋಟೋ ತೆಕ್ಕೊಳ್ಳಿ ಅಂತ. ಎದ್ದು ಹುಡ್ಕಾಡ್ದ, ಯಾವ ಮುಂಗೂಸಿನೂ ಕಾಣಿಸಿಲ್ಲ, ಏನೂ ಇಲ್ಲ. ನಾವು ಸುಮ್ಮನೆ ನಾವು ಮುಂಗೂಸಿ ಎಲ್ಲ ಏನೋ ನೋಡಿದ್ದೀರಾ ಅಂತ ಮನು ಅಂದ್ರು. ಆವಿರ್ಬೇಕು, ನೀವೆಲ್ಲ ನೋಡಿ ಮುಂಗೂಸಿ ಅಂತ ಇದ್ದೀರಾ ಅಂದ್ರೆ, ಇಲ್ಲ ನೋಡ್ಲಿಲ್ವಲ್ಲ ನಾವು ಕಣ್ಣಿಂದ, ಸುಮ್ಮನೆ ಅದು ಅಂದ್ಬಿಟ್ಟು ಹೋಗಿ ಪುನಃ ವಾಪಸ್ ನಾನು ಅದೇ ಜಾಗದಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ರೆ ಕಾಲ್ ಪಕ್ಕದಲ್ಲಿ ಸರ್ರಂತ ಹೋಗ್ಬಿಡ್ಬೇಕಾ, ಇಷ್ಟು ದಪ್ಪದು ಹಾವು. ಅದನ್ನು ಮುಂಗೂಸಿ ಅವಾಗನು ಅಲ್ಲಿ ನೋಡಿ ಬಂತು ಅಂದರು. ನಾನು ತಿರುಗಿ ನೋಡಿದ್ರೆ ಯಾವ ಮುಂಗೂಸಿ ಎಲ್ಲ ಹಾವು ಅಂತ ಎದ್ದು ಓಡ್ ಬಂದಿದ್ದೇ ಆಯ್ತು. ಸರಿ ಅಂಕಲ್ ಆಯ್ತು, ನೀವು ಅವನ್ನೆಲ್ಲ ಮುಂಗೂಸಿ ಅಂದ್ಬಿಟ್ಟು ನನ್ನ ಮಂಗ ಮಾಡಕ್ ಬಿಡ್ತೀರಾ ಅಂದ್ಬಿಟ್ಟು ಮನೆಗೆ ಬಂದಿದ್ದಾಗ ಇನ್ನೂ ಜೀವ ಡಗ ಅಂತ ಇದೆ. ಅಪ್ಪ ಎಲ್ಲ ಪಕ್ಕದಲ್ಲೇ ಹೋಗ್ಬಿಡ್ತಿ ಹಿಂಗೆ. ಅದೇ ಇವತ್ತು ಸಡನ್ನಾಗಿ ಬಿಸಿಲು ಬಂದಿದೆಯಲ್ಲ ಮನು, ಅದಕ್ಕೆ ಬಿಸಿಲು ಕಾಯಕ್ಕೆ ಹೊರಗಡೆಗೆ ಬಂದಿದ್ದಾವೆ ಅನ್ಸತ್ತೆ. ಇದೊಂಥರ ಅರ್ಲಿ ಮಾರ್ನಿಂಗ್ ಬಿಸಿಲಿದ್ದಂಗೆ ಐತೆ ಇಡೀ ದಿನ.
ಎಳೆ ಬಿಸಿಲು ಕತ್ತೆ ಇನ್ನೂ ಜೀವ ಡವ 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 ಅಂತ ಏನು ಮಾಡೋಕ್ಕಾಗಲ್ಲ. ಏನು ಮಾಡ್ತೀವಿ ಆ ಪಕ್ಕದಲ್ಲಿ ನಿನಗೆ ಬಂದಿದ್ದಿದ್ರೆ 3 ದಿನ ಎದ್ದೇಳ್ತಾ ಇರಲಿಲ್ಲ, ಜ್ವರ ಬಂದು ಮಲ್ಕೊಬಿಡಿವೆ. ಮನುಗೆ ನನಗಿನ್ನ ಜಾಸ್ತಿ ಭಯ ಹಾವಂದ್ರೆ. ನೆನ್ಪೈತಾ ನಿನ್ಗೆ ನಾವು ಮಂಗ್ಳೂರು ಟ್ರಿಪ್ ಹೋಗಿದ್ವಲ್ಲ ಅವಾಗ ಗಾಡೀಲಿ, ಅವಾಗ ನಿಂಜಾ ಇತ್ತು ನಮ್ದು. ನಿಂಜಾದಲ್ಲಿ ಬರ್ತಾ ಇದ್ವಿ, ಏನದು ಆಗುಂಬೆ ರೋಡಲ್ಲಿ ಅದು ಹೈವೇನಲ್ಲಿ ಆ ಕಡೆಯಿಂದ ಈ ಕಡೆಗೆ ಖಾಲಿ ಇರತ್ತಲ್ಲ ರೋಡು, ಕ್ರಾಸ್ ಮಾಡ್ತಾ ಇದ್ವಿ. ದೊಡ್ಡ ನಾವು ರೋಡ್ ಕ್ರಾಸ್ ಮಾಡ್ಬಿಟ್ಟು ನಾವು ಬೈಕ್ ನಿಲ್ಲಿಸ್ಬಿಟ್ಟು ರೋಡ್ ಕ್ರಾಸ್ ಮಾಡ್ಬಿಟ್ಟು ಬುಸ್ ಅಂತ ಹಿಂಗೆ ಎಡೆ ಎತ್ಬಿಟ್ಟು ನಮ್ಮ ಕಡೆ ತಿರ್ಕೊಂಡು ಹಿಂಗೆ ಅಂದ್ಬಿಟ್ಟು ವಾಪಸ್ ಹೋಯ್ತು. ನಾನು ನಡಿಯಪ್ಪ ಪರ್ಮಿಷನ್ ಕೊಡ್ತು ಅಂತ. ಅದು ಕ್ಯಾಪ್ಚರ್ ಆಗಿತ್ತಲ್ಲ ವಿಡಿಯೋನಲ್ಲಿ. ಇಲ್ಲ ವಿಡಿಯೋನಲ್ಲಿ ಹಾಕಿದೀವಿ ಅನ್ಕೊಂತೀನಿ. ಅದು ಮಂಗಳೂರು ಸೀರೀಸ್ದು ಕುಂದಾಪುರ ಹೋಗಿದ್ವಿ, ಆ ಸೀರೀಸ್ ವಿಡಿಯೋ ಯಾವುದೋ ಒಂದು ವಿಡಿಯೋನಲ್ಲಿ ಇದೆ. ಹಂಗಿತ್ತು ಸೀನು. ಅಯ್ಯೋ, ಅದಾದ್ಮೇಲೆ ಮನು ಬೆಂಗಳೂರಿಗೆ ಬರೋ ತನಕನೂ ಆವಿಂದು ಭಯ ಹೋಗಿರಲಿಲ್ಲ. Check out is close to 11, so baby ride it with some urgency. I'm just here for the fun part, cause I'm good on the money part. I be leaving in the cold season, coming back.